ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ಬ್ಯಾಕ್ ಡಿಸೈನ್ನ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಬನ್ನಿ ಯಾವ ಥರ ಅಂಥೇಳಿ. ಸೊ ಇದು ಬಂದು ಮೆಷರ್ಮೆಂಟ್ ಬ್ಲೌಸು. ಇದರ ಫಸ್ಟಿಗೆ ಯಾವತ್ತು ನಾವು ಬ್ಯಾಕ್ ಲೆಂತ್ನ ನೋಡಬೇಕು. ಯಾವುದೇ ಬ್ಲೌಸ್ ಆಗಿರ್ಬೋದು, ಯಾವುದೇ ಪ್ಯಾಟರ್ನ್ ಆಗಿರ್ಬೋದು, ಫಸ್ಟು ಒಂದು ಮೆಷರ್ಮೆಂಟ್ ಬ್ಲೌಸ್ ಇರುತ್ತೆ ಅಂದರೆ ಅದಕ್ಕೆ ನೀವು ಬ್ಯಾಕ್ ಲೆಂತ್ ಹಾಗೆ ಈ ಥರ ಚೆಸ್ಟ್ ಒಂದು ಸೈಡ್ ಚೆಸ್ಟ್ ನೋಡಿದರೆ ಸಾಕು, ನೀವು ಫುಲ್ಲು ನೋಡಬೇಕಂತಿಲ್ಲ. ಹಾಗೆ ಇಲ್ಲಿ ಆರ್ಮ್ ಹೋಲ್ ಬರುತ್ತೆ ನೋಡಿ, ಈ ಥರ ಆರ್ಮ್ ಹೋಲ್ ನೋಡ್ಕೊಳ್ಳಿ. ಸೊ ಇದು ರೌಂಡನ್ನು ನೋಡ್ಕೋಬೇಕು, ಸರಿನಾ? ಅದಾದಮೇಲೆ ವೇಸ್ಟ್ ಅಂದರೆ ಸೊಂಟದ ಅಳತೆ ಎಷ್ಟು, ಇದು 3 ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೋಡಿ ಏನು ವೇಸ್ಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು, ಮತ್ತು ಏನಂತಂದರೆ ಇದು 3 ಇಂಪಾರ್ಟೆಂಟ್: ಲೆಂತು, ಚೆಸ್ಟು, ವೇಸ್ಟು, ಹಾಗೆ ಆರ್ಮ್ ಹೋಲು. ಓಕೆನಾ? ಆರ್ಮ್ ಹೋಲ್ ಸಿಕ್ತು ಅಂತಂದರೆ ನೆಕ್ಸ್ಟು ನಾವು ಶೋಲ್ಡರ್ ಕೂಡ ನಾವು ಐಡಿಯಾ ಸಿಗುತ್ತೆ. ಸೊ ಅದಾದಮೇಲೆ ಫ್ರಂಟ್ ಸೈಡಲ್ಲಿ ಎಷ್ಟು ಫುಲ್ ಬಸ್ಟ್ ಇದೆ, ಎಷ್ಟು ಅಪೆಕ್ಸ್ ಪಾಯಿಂಟ್ ಬರುತ್ತೆ, ಲೆಂತ್ ಎಷ್ಟು ತೊಗೋಬೇಕು ಅಂತ ಹೇಳಿ ಒಂದು ಸತಿ ನೋಡ್ಕೊಳ್ಳಿ, ಆಯಿತಾ? ಅಂದರೆ ಮೇಯ್ನಾಗಿ ಫುಲ್ ಬಸ್ಟ್ ನೋಡಿದ್ರೆ ಸಾಕು, ಕ್ರಾಸ್ ಬೆಲ್ಟ್ ನೋಡಬೇಡಿ, ಜಸ್ಟ್ ಫುಲ್ ಬಸ್ಟ್ನ ನೋಡಿಕೊಂಡ್ರೆ. ಆಮೇಲೆ ಅಪೆಕ್ಸ್ ಪಾಯಿಂಟ್ ಅಂದರೆ ಡಾಟ್ಸ್ ಇರುತ್ತಲ್ಲ ಅದು ನೋಡ್ಕೊಂಡೆ. ಸೊ ಫಸ್ಟಿಗೆ ನಾನು ಬ್ಯಾಕ್ ಲೆಂತ್ ಹಾಕ್ತಾ ಇರೋದು. ಸೊ ಬ್ಯಾಕ್ ಲೆಂತ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಫಸ್ಟು ಬ್ಯಾಕ್ ಚೆಕ್ ಮಾಡ್ಕೊಳ್ಳಿ ಅಂತ. ಎಷ್ಟಿರುತ್ತೋ ಬ್ಯಾಕ್ ರೆಡಿ ಅದಕ್ಕೆ 1 ಇಂಚ್ ಸೇರಿಸಿದ್ರೆ ಆಯಿತು. ಅಂದರೆ ಇದು ಫಾರ್ ಎಕ್ಸಾಂಪಲ್ 12.5 ಇದೆ ಅಂದರೆ 1 ಇಂಚ್ ಎಕ್ಸ್ಟ್ರಾ ಅನ್ನೋಂಗೆ 13.5 ಇಂಚನ್ನು ಸೇರಿಸ್ಕೊಂಡಿದ್ದೀನಿ. ಓಕೆನಾ? ಹಾಗೆ ಶೋಲ್ಡರ್ ಮತ್ತು ಆರ್ಮ್ ಹೋಲ್ನ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಇವಾಗ ಶೋಲ್ಡರ್ ನೀವು 5 ಇಟ್ಟರೆ 5.5 ಆರ್ಮ್ ಹೋಲ್ನ ಇಟ್ಟು ರೌಂಡನ್ನ ನೋಡಬೇಕು. ಆವಾಗಲೇ ನಿಮಗೆ ಕರೆಕ್ಟಾಗಿ ರೌಂಡ್ ಆ್ಯಕ್ಚುಲಿ ಮೇನ್ ಅಲ್ವಾ, ಅದನ್ನು ನೋಡ್ಕೊಳ್ಳಿ ಫಸ್ಟಿಗೆ. ನಾನು ಹೇಳಿದ್ನಲ್ಲ ಆರ್ಮ್ ಹೋಲ್ ಸುತ್ತಳತೆ ಅದು. ಅದಾದಮೇಲೆ ಚೆಸ್ಟು ಎಷ್ಟಿರುತ್ತೋ 4ನೇ ಭಾಗ ನಾವು ಆಲ್ರೆಡಿ ನೋಡಿದ್ವಲ್ಲ ಅದನ್ನು ಮಾರ್ಕ್ ಮಾಡಿ ಅದಕ್ಕೆ 2 ಇಂಚ್ ಸೇರಿಸ್ಬೇಕು. ಹಾಗೆ ವೇಸ್ಟು ಅಷ್ಟೇ, ಏನು ಫುಲ್ಲಾಗಿ ನಾವು ನೋಡಿದ್ವಲ್ಲ ಅದನ್ನು ಡಿವೈಡೆಡ್ 4 ಮಾಡಿಬಿಟ್ಟು ಅದನ್ನು ನೋಡಿ ನೆಕ್ಸ್ಟು ಬ್ಯಾಕ್ ಡಾಟ್ಸ್ನ ಇಡ್ತಾ ಇರೋದು. ಹಾಗೆ ಸೈಡ್ ಶೋಲ್ಡರು. ಓಕೆನಾ? ಸೈಡ್ ಶೋಲ್ಡರ್ ಅಂದರೆ ಇವಾಗ ಸೈಡಲ್ಲಿರುತ್ತಲ್ಲ ಅದು. ಆಮೇಲೆ ಡೀಪ್ ಎಷ್ಟಿದೆ ಅಂತ ನಾನು ಇವಾಗ ನೋಡಿದ್ನಲ್ಲ ಮೆಷರ್ಮೆಂಟ್ ಬ್ಲೌಸು ಏನು ಇದೆಯಲ್ಲ ಅದೇ ಟೈಪಲ್ಲೇ ಇಡಬೇಕು. ಓಕೆನಾ? ಸೊ ಇಲ್ಲಿ ನಾನು ಈ ಥರ ಇದು ಏನಿಲ್ಲ, ಸಿಂಪಲ್ ರೌಂಡ್ ನೆಕ್ ಆಗಿರೋದ್ರಿಂದ ರೌಂಡ್ ಶೇಪ್ನ ಕೊಡ್ತಾ ಇರೋದು. ಏನಾದರೂ ಬೇರೆ ಡಿಸೈನ್ ಮಾಡೋದಿದ್ರೆ ಈ ಒಂದು ನಾನು ನೆಕ್ ಹಾಕಿದ್ನಲ್ಲ ಅಲ್ಲಿ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಇದು ರೌಂಡ್ ಇರೋದ್ರಿಂದ ರೌಂಡೇ ಹಾಕಿರೋದು ಸಿಂಪಲ್ಲಾಗಿ. ಹಾಗೆ ನಾನು ನೋಡಿ ಇಲ್ಲಿ ಆರ್ಮ್ ಹೋಲು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಅವರು 8 ಅಥವಾ 8.25 ಬರಬೇಕು. ಸೊ ಅದನ್ನು ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೆ. ಓಕೆನಾ? ಸೊ ಅದಾದಮೇಲೆ ನೀವು ಎಲ್ಲ ಕಟ್ ಮಾಡಿ ತೆಗೀರಿ. ಸೊ ಇವಾಗೆಲ್ಲ ನಾನು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ, ಯಾಕಂತಂದರೆ ಸ್ಲೋ ಆಗಿಬಿಡುತ್ತಲ್ವ, ನೋಡೋಕ್ಕೂ ಬೇಜಾರು. ಹಾಗೆ ಇಲ್ಲಿ ಒಂದು ಇದು ಮಾಡ್ತಾಯಿದ್ದೀನಿ, ಸರಿ ಮಾಡ್ಕೊತಾ ಇದ್ದೀನಿ. ಏನಂದರೆ ಸೈಡ್ ಶೋಲ್ಡರ್ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಅದನ್ನು ಚೆಕ್ ಮಾಡ್ತಾ ಇರೋದಷ್ಟೇ. ಅದಾದಮೇಲೆ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಲ್ವ. ಸೊ ಫ್ರಂಟ್ ಪಾರ್ಟಿಗೆ ಈ ಥರ ನಾವು ಇನ್ನೂ ಈಸಿ ಮೆಥಡಲ್ಲಿ ಕಟ್ ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟಿನ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ, ಆಯಿತಾ? ಅಂದರೆ ಇದು ಸೇಮ್ ಇರಲ್ಲ, ಲೆಂತೆಲ್ಲ ಚೇಂಜ್ ಇರುತ್ತೆ. ಸೊ ಏನಂತಂದರೆ ಬ್ಯಾಕ್ಗಿಂತ ಫ್ರಂಟಲ್ಲಿ ನಾವು 1.5 ಇಂಚಷ್ಟು ಜಾಸ್ತಿ ಇಟ್ಕೊಳ್ಳಿ. ಓಕೆನಾ? ಅಂದರೆ ಟೋಟಲ್ ಅಂದರೆ ಕ್ರಾಸ್ ಬೆಲ್ಟೆಲ್ಲ ಸೇರಿಸಿ ಹೇಳ್ತಾ ಇರೋದು. ಅದೇನು ಸಪ್ರೇಟ್ ತೆಗಿಬೇಕಂತಿಲ್ಲ. ಏನಾದರೂ ಬಟ್ಟೆ ಶಾರ್ಟೇಜ್ ಆದರೆ ಮಾತ್ರ ನಾವು ಸಪ್ರೇಟಾಗಿ ತೆಕ್ಕೊಳ್ಬೋದು. ಇಲ್ಲಾಂದರೆ ಈ ಒಂದು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡ್ತೀರ ಅದ್ರ ಜೊತೆಗೇ ಈ ಒಂದು ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡಿರಿ, ಈಸಿ ಆಗುತ್ತೆ. ಸೊ ಇಲ್ಲಿ ನಾನಿವಾಗ ಬ್ಯಾಕ್ ಏನು ಉಂಟಲ್ಲ ಅದನ್ನೇ ಅದನ್ನೇ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಓಕೆನಾ? ಹೆಂಗಿದೆಯೋ ಹಾಗೆ ಆರ್ಮ್ ಹೋಲು ಹಾಗೆಯೇ ಫ್ರಂಟು ಎಲ್ಲ. ಇದು ಈಸಿ ಮೆಥಡಲ್ಲಿ ನಾನು ಹೇಳ್ತಾ ಇರೋದು. ಕೆಲವೊಂದು ಡಿಸೈನ್ ಎಲ್ಲ ಬಂದಾಗ ಸ್ವಲ್ಪ ಕಟಿಂಗ್ ಒಂಚೂರು ಚೇಂಜ್ ಆಗೇ ಆಗುತ್ತೆ. ಇದು ರೌಂಡ್ ನೆಕ್ ಆಗಿರೋದ್ರಿಂದ ಫ್ರಂಟ್ ಮತ್ತು ಬ್ಯಾಕ್ ಇದೇ ಥರ ಮಾಡಿದರೆ ಇನ್ನೂ ಈಸಿ ನಿಮಗೆ. ಓಕೆನಾ? ಬೇಗ ಆಗುತ್ತೆ. ಈಗ ನಾನು ಆರ್ಮ್ ಹೋಲ್ ಏನಿದೆಯಲ್ಲ ಅದು, ಹಾಗೆ ಫ್ರಂಟ್ ಎಷ್ಟು ಡೀಪ್ ಬೇಕಂತ ಅಲ್ಲೇ ಮಾರ್ಕ್ ಮಾಡಿಕೊಂಡೆ. ಹಾಗೆಯೇ ಈ ಥರ ಶೇಪ್ ತೆಗಿಬೇಕು ಒಂಚೂರು, ಒಂದು ಹಾಫ್
ಹಾಫ್ ಇಂಚ್ ಆಗುವಷ್ಟು. ಅದಾದಮೇಲೆ ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಅದಕ್ಕೆ 2.5 ಇಂಚು ಎಕ್ಸ್ಟ್ರಾ ಅಂತ ಆ್ಯಡ್ ಮಾಡಿ, ಯಾಕಂದರೆ ಡಾಟ್ಸ್ ಇಡ್ತೀವಲ್ಲ ಅದಕ್ಕೋಸ್ಕರ. ನೆಕ್ಸ್ಟು ಇಲ್ಲಿ ವೇಸ್ಟ್ ಅಂದರೆ ಸೊಂಟದ ಅಳತೆ ಏನು ಅಂತಾರ ಅದಕ್ಕೆ +2 ಇಂಚ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಇಷ್ಟು ಔಟ್ಲೈನ್ ರೆಡಿ ಆಗುತ್ತೆ. ಸೊ ಇನ್ನು ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡಿ, ಕ್ರಾಸ್ ಬೆಲ್ಟ್ ಎಷ್ಟು ಇಂಚ್ ಬೇಕು ಅದನ್ನು ನಾವೀಗ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಅಂದರೆ ಕ್ರಾಸ್ ಬೆಲ್ಟ್ ಫಸ್ಟ್ ಪ್ರಿಫರೆನ್ಸ್ ಅಲ್ಲ, ಇಲ್ಲಿ ಫುಲ್ ಬಸ್ಟ್ ನಮಗೆ ಎಷ್ಟು ಬರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಅದಾದಮೇಲೆ ಕ್ರಾಸ್ ಬೆಲ್ಟು ನಮಗೆ ಎಷ್ಟು ಅಂತ ನೋಡಿ. ಸೊ ಈಗ ನೆಕ್ಸ್ಟು ಯಾವ ಒಂದು ಇದರಲ್ಲಿ ಬರಬೇಕು ಅಂತ ಕೂಡ ಮಾರ್ಕ್ ಮಾಡ್ಕೋಬೇಕು. ಸೊ ಇವಾಗ ಈ ಥರ ಟಚ್ ಮಾಡಿ ನೆಕ್ಸ್ಟು 1.25 ಅಥವಾ 1.5 ಈ ಥರ, ಅಂದರೆ ಡಿಪೆಂಡ್ಸ್, ಕೆಲವು ಬರ್ಸ್ಟ್ ಸೈಜಿನ ಪ್ರಕಾರ ನಾವು ಡಾಟ್ಸ್ನ ಇಡಬೇಕಾಗತ್ತೆ. ಅಂದರೆ ಇದು ಮೇನ್ ಡಾಟ್ಸ್ ಅಲ್ವಾ, ಇದು ಫಸ್ಟ್ ಡಾಟ್ಸು, ಹಾಗೆ ಮೇನ್ ಡಾಟ್ಸು ಇದರಲ್ಲೇ ಒಂದು ಕಪ್ಸ್ ಕರೆಕ್ಟಾಗಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಯಾವ ಬರ್ಸ್ಟ್ ಸೈಜ್ಗೆ ಎಷ್ಟು ಇಡಬೇಕು ಅನ್ನೋದು ಇಂಪಾರ್ಟೆಂಟು. ಅದ್ರ ಪ್ರಕಾರ ಇಡ್ತಾ ಹೋಗಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲದಕ್ಕೂ 1 ಇಂಚ್ ಫಿಕ್ಸ್ ಇಟ್ಬಿಡ್ತಾರೆ, ಅದು ರಾಂಗು ಆಯಿತಾ. ಯಾಕಂದರೆ ಎಲ್ಲರ ಒಂದು ಬರ್ಸ್ಟ್ ಸೈಜು ಒಂದೊಂದು ಪ್ರಕಾರ ಇರೋದ್ರಿಂದ ಅದ್ರ ಪ್ರಕಾರನೇ ಇಡ್ತಾ ಹೋಗಬೇಕು. ಓಕೆನಾ? ಹಾಗೆಯೇ ಸೆಕೆಂಡ್ ಡಾಟ್ಸ್ ಇದು ಅಷ್ಟೇ, ಸ್ಟ್ರೇಟ್ ಲೈನಲ್ಲಿ ಏನು ಫಸ್ಟ್ ಡಾಟ್ಸಿನ ಸ್ಟ್ರೇಟ್ ಲೈನ್ಗೆ ನೋಡಿದ್ರಲ್ಲ ನಾನು ಯಾವ ಥರ ಲೈನ್ ಸ್ಟ್ರೇಟಾಗಿ ಇಟ್ಟಿದ್ದೆ ಅಂತ, ಹಾಗೇ ಇಡಬೇಕು. ಹಾಗೆ 3ನೇದು ಹುಕ್ಸ್ ಪಟ್ಟಿ ಅಂತ ಬರುತ್ತಲ್ಲ ಆ ಡಾಟ್ಸ್, ಹಾಗೆ 4ನೇದು ಸೈಡಲ್ಲಿ. ಈಗ ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ಕೋಬೇಕು. ಕೆಲವರಿಗೆ ಫ್ರಂಟಲ್ಲಿ ಸ್ವಲ್ಪ ಅಗಲ ಬೇಕು, ನೀಟಾಗಿ ಬರಬೇಕು ಅನ್ನೋದಿದ್ರೆ ಆ ಥರ ತೆಗೀರಿ, ಸರಿನಾ? ಸೊ ಹಾಗಾಗಿ ಇಲ್ಲಿವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಸ್ಲೀವು ಸಿಂಪಲ್ ಆಗಿರೋ ಒಂದು ಶಾರ್ಟ್ ಸ್ಲೀವ್ನ ಇಲ್ಲಿ ನಾನು ಕಟ್ ಮಾಡ್ತಾ ಇರೋದು. ಸೊ ರೆಡಿ ಬಂದು 3 ಇಂಚಷ್ಟು ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ 1 ಇಂಚ್ ಆಗೋ ಹಂಗೆ 4 ಇಂಚ್ ಟೋಟಲ್ ಸೇರಿಸ್ಕೊಂಡ್ರಾಯ್ತು. ಇವಾಗ ಏನು 4 ಇಂಚ್ ಇದೆಯೋ ಈ ಥರ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವಿಂದಿದ್ದು ಹೇಳ್ತಾ ಇರೋದು. ಹಾಗೆಯೇ ಡೌನಿಂಗು, ಶಾರ್ಟ್ ಸ್ಲೀವ್ ಆಗಿರೋದನ್ನು ಡೌನಿಂಗ್ನ ನೋಡ್ಕೊಳ್ಳಿ. ಚೆಸ್ಟ್ ಪ್ರಕಾರ ಡೌನಿಂಗ್ ಬರಲ್ಲ, ಸ್ವಲ್ಪ ಮೇಲೆ ತೊಗೊಳ್ಬೇಕಾಗತ್ತೆ. ಅಂದರೆ ಚೆಸ್ಟ್ ಪ್ರಕಾರ ಹೋದರೆ 3.25 ಬರಬೇಕು, ಆದರೆ ಅಷ್ಟು ತೊಗೊಳ್ತಾ ಇಲ್ಲ ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ. ಈ ಥರ ನಾರ್ಮಲಿ ಸ್ಲೀವಿಗೆ ಹೇಗೆ ಮಾರ್ಕ್ ಮಾಡ್ತೀರೋ ಈ ಥರ ಮಾಡಿ, ಮತ್ತು ಫಿಟ್ಟಿಂಗ್ ಮತ್ತು ಮೇನ್ ಇದನ್ನು ಮಾರ್ಕ್ ಮಾಡಿ ಕಟ್ ಮಾಡಿದ್ರಾಯಿತು. ಈ ಒಂದು ಸ್ಲೀವ್ ಏನಿದೆಯಲ್ಲ ಸಿಂಪಲ್ ಸ್ಲೀವು, ಓಕೆನಾ? ಈ ಥರ ಒಳಗಡೆ ಬರುತ್ತೆ ಈ ಒಂದು ಸ್ಲೀವ್ ಡಿಸೈನು. ಮೇಲ್ಗಡೆ ಸ್ವಲ್ಪ ನೇರಿಗೆ ಥರ, ಅಂದರೆ ಇವಾಗೆಲ್ಲ ಟ್ರೆಂಡಿಂಗ್ ನಡೀತಾ ಇದೆಯಲ್ಲ ಆ ಸ್ಲೀವ್ ಡಿಸೈನ್ ಇರುತ್ತೆ. ಅದೇನು ಲೈನಿಂಗ್ ಏನಿರಲ್ಲ, ಅದಕ್ಕೆ ಒಳಗಡೆ ಈ ಥರ ಲೈನಿಂಗ್ ಹಾಕಿ ಮೇನ್ ಕ್ಲಾತ್ ಹಾಕಿ ಸ್ಟಿಚ್ ಮಾಡಬೇಕು. ನಿಮ್ಮ ಮುಂದೆ ನಾನು ಇದ್ರ ಕಟ್ಟಿಂಗ್ ಅಷ್ಟೇ ತೋರಿಸ್ತಾ ಇರೋದು, ಇದ್ರ ಸ್ಟಿಚಿಂಗ್ ಏನೋ ತೋರಿಸಿಲ್ಲ. ಸೊ ಯಾವ ಥರ ಔಟ್ಲೈನ್ ಬಂತು ಅಂತ ನೀವು ನೋಡ್ಕೊಳ್ಳಿ, ಸೊ ಐಡಿಯಾ ಬರುತ್ತೆ. ಮುಂದೆ ನಿಮಗೆ ಬೇರೆ ಬೇರೆ ಥರ ಬ್ಯಾಕ್ ಡಿಸೈನ್ ಆಗಿರ್ಬೋದು ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಆವಾಗ ನಾನು ಕರೆಕ್ಟಾಗಿ ನಿಮಗೆ ಈ ಥರ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ಮೂಲಕ ನಾನು ತೋರಿಸ್ಬೋದು ಅಂತ ಅಷ್ಟೇ. ಸೊ ಇಲ್ಲಿ ನಾನು ಆಲ್ರೆಡಿ ನೋಡಿದ್ರಲ್ಲ ನೀವು, ಎಲ್ಲ ಕಂಪ್ಲೀಟ್ ಬ್ಲೌಸು ಸಿಂಪಲ್ ಬ್ಲೌಸ್ ಇದು, ಲೇಸ್ ಹಚ್ಚಿ ಬಿಟ್ಟಿದ್ದೀನಿ. ಆದರೆ ಇಲ್ಲಿ ನಾನು ಟ್ಯಾಗ್ನ ಇಡ್ತಾ ಇಲ್ಲ, ಓಕೆನಾ? ಬ್ಯಾಕಲ್ಲಿ ಈ ಥರ ಒಂದು ಸ್ಟ್ರಿಪ್ ರೆಡಿ ಮಾಡ್ಕೊಳ್ತಾ ಇರೋದು, ಅದೇ ಥರ ಬೇಕು ಅಂತ ಹೇಳಿದರು. ಸೊ ಅದನ್ನು ನಾನೀಗ 1.5 ಇಂಚು ಈ ಥರ ಅಥವಾ 1.25 ಈ ಥರ ಒಂದು ಹೊಲ್ಕೊಂಡು ಈ ಥರ ಟರ್ನ್ ಮಾಡಿದರೆ ಆಯಿತು. ಹಾಗೆಯೇ ನೀವು ಟ್ಯಾಗ್ ಹಾಕೋ 1 ಇಂಚ್ ಇರುತ್ತಿರಲ್ಲ, ಅಂದರೆ 2 ಇಂಚ್ ಇಲ್ಲಿ ಹಾಕ್ತಿರಲ್ಲ ಅಲ್ಲೇ ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನೆಕ್ಸ್ಟ್ ನಾನು ಇನ್ನೊಂದು ಸೈಡ್ ಏನು ಮಾಡಿದ್ದೀನಿ ಅಂತಂದರೆ ಹುಕ್ಸ್ ಮತ್ತು ಕಾಜು ಅದು ಇಟ್ಟಿದ್ದೀನಿ. ಯಾಕಂದರೆ ಅವರಿಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಅಂತ ಹೇಳ್ಕೊಂಡು ಅವರು ಅಡ್ಜಸ್ಟ್ ಮಾಡಿಕೊಂಡು ವೇರ್ ಮಾಡಲಿ ಅಂತ, ಹಾಕಲಿ ಅಂತ. ಬ್ಯಾಕ್ ಸೈಡಲ್ಲಿ ಟ್ಯಾಗ್ ಆದರೆ ನಮಗೆ ಲೂಸು ಟೈಟು ಮಾಡ್ಕೊಳ್ಬೋದಾ, ಇದಾದರೆ ಹಾಗಾಗಲ್ಲ ಅಲ್ವಾ? ಸೊ ಅದಕ್ಕೆ. ಸೊ ಫೈನಲಿ ಬ್ಲೌಸ್ ಈ ಥರ ಬಂದಿದೆ ನೋಡಿ. ಇದು ಏನಿತ್ತು ಬಾರ್ಡರ್ ಇತ್ತ,
ಯಾಕಂದರೆ ಸ್ಲೀವ್ ಏನು ಬಾರ್ಡ್ರ್ ಯೂಸ್ ಮಾಡದೇ ಇರೋದ್ರಿಂದ ನಾನು ಸ್ಲೀವ್ ಪ್ಲೇನಾಗಿ ಇಟ್ಟಿದ್ದೀನಿ. ಈ ಬಾರ್ಡರ್ ಮಾತ್ರ ಈ ಥರ ಯೂಸ್ ಮಾಡಿದ್ದೀನಿ. ಹಾಗೆ ಅವರು ಇದಕ್ಕೇನು ಲೇಸ್ ಸಿಂಪಲಾಗಿ ಸ್ವಲ್ಪ ತುಂಬ ಸಿಂಪಲಾಗಿ ಕಾಣಿಸುತ್ತಂತ ಲೇಸ್ನ ಇಟ್ಟಿದ್ದಿರೋದು ಅಷ್ಟೇ. ಫೈನಲಿ ಈ ಥರ ಬಂದಿದೆ. ಆ ಬ್ಲೌಸ್ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಇದು ಫ್ರಂಟ್ ಸೈಡ್ ನೋಡಿ ಈ ಥರ ಕೊಟ್ಟಿದ್ದೀನಿ, ಸ್ವಲ್ಪ ಬಾರ್ಡ್ರ್ ಫ್ರಂಟ್ ಈ ಥರ ಬಂದಿದೆ. ಸೊ ಫೈನಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ನೋಟಿಫಿಕೇಷನ್ ನಿಮ್ಗೆ ಈಸಿಯಾಗಿ ತಲುಪುತ್ತೆ, ಅದಕ್ಕೋಸ್ಕರ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಆಯಿತಾ? ಬಾಯ್.